ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಮಂಗಳವಾರ 30 ಡಿಸೆಂಬರ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ಎಫೆಸದವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯದ 20ನೇ ವಚನ. ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿರ್ರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಅದ್ಭುತವಾದಂಥ ನಡೆಸುವಿಕೆಯನ್ನು ನೆನೆಸಿಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಹಾಡೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಹೃದಯಗಳಲ್ಲಿ ಗಾನ ಮಾಡುತ್ತಾ ಸ್ತೋತ್ರ ಮಾಡೋಣ. ಕರ್ತನಲ್ಲಿ ಪ್ರಿಯರೇ, ಪೌಲನು ಎಫೆಸ ಸಭೆಯವರಿಗೆ ಬರೆಯುವಾಗ ಕ್ರಿಸ್ತನನ್ನು ಕಂಡಂಥವರು, ಅನುಭವಿಸಿದಂಥವರು, ಕ್ರಿಸ್ತನ ಆ ಮಹಾತ್ಯಾಗ ಎಷ್ಟು ಅದ್ಭುತವಾದದ್ದು, ದೇವರು ನಮಗೆ ಕ್ರಿಸ್ತನನ್ನು ವರದಾನವಾಗಿ ಕೊಟ್ಟು ಆತನ ಮೂಲಕವಾಗಿ ನಮಗೆ ವಿಮೋಚನೆಯನ್ನು ಕೊಟ್ಟು ನಮ್ಮನ್ನು ನಮ್ಮ ಪರಿಸ್ಥಿತಿಯಿಂದ ಬದಲಾಯಿಸಿ ತಿರುಗಿ ದೇವರ ಸಾನ್ನಿಧ್ಯದಲ್ಲಿ ದೇವರೊಂದಿಗೆ ಸಂಧಾನವಾಗುವಂತೆ ಮಾಡಿದ್ದಾನೆ. ಈ ಒಂದು ಸಂತೋಷ, ಸಂಭ್ರಮವನ್ನು ನಾವು ಆಚರಿಸುತ್ತಾ ಕ್ರೈಸ್ತಿಯ ಬಾಳ್ವೆಯಲ್ಲಿ ನಾವು ಜೀವಿಸುವಂಥವರಾಗಬೇಕೆಂಬುದಾಗಿ ಪೌಲನು ಎಚ್ಚರಿಕೆಯ ಮಾತನ್ನು ಹೇಳುತ್ತಾನೆ. ಅನೇಕ ವಿಧವಾದಂಥ ಲೌಕಿಕ ಕಾರ್ಯಗಳನ್ನು ಬಿಟ್ಟು ಯಥಾರ್ಥವಾಗಿ ದೇವರ ಚಿತ್ತದಂತೆ ಒಳ್ಳೆಯದನ್ನು ಮಾಡುತ್ತಾ ದೇವರನ್ನು ಮಹಿಮೆಪಡಿಸುತ್ತಾ ಜೀವಿಸುವಂಥದ್ದೇ ನಮ್ಮ ಉದ್ದೇಶವಾಗಿರಬೇಕೆಂಬುದಾಗಿ ಪ್ರೇರೇಪಿಸುವಂಥವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ನಾವುಗಳು ಇರುವಂಥ ಎಲ್ಲ ಪರಿಸ್ಥಿತಿಯಲ್ಲಿ ದೇವರಿಗೆ ನಮ್ಮ ಹೃದಯಗಳಲ್ಲಿ ಗಾನ ಮಾಡುತ್ತಾ ಕೀರ್ತನೆ ಆಡುತ್ತಾ ಎಲ್ಲ ವಿಚಾರಗಳಿಗೂ ಯಾವಾಗಲೂ ದೇವರಿಗೆ ಸ್ತೋತ್ರ ಹೇಳುವಂಥದ್ದು ಅಗತ್ಯ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರೇರೆ, ಗಾನ ಮಾಡುವಂಥದ್ದು, ಹೃದಯದಲ್ಲಿ ಗಾನ ಮಾಡುವಂಥದ್ದಂದರೆ ನಾವು ಎಲ್ಲ ಪರಿಸ್ಥಿತಿಯನ್ನು ಹಾದು ಹೋದಾಗಲೂ ನಾವು ಸಂತೋಷವಾಗಿ ಇರುವಂಥ ಸ್ಥಿತಿ, ಇದನ್ನೇ ಪೌಲನು ನಮಗೆ ಹೇಳುವಂಥವನಾಗಿದ್ದಾನೆ. ನಮಗೆ ಆದಂಥ ನೋವು, ಕಣ್ಣೀರು, ದುಃಖ, ಹೋರಾಟ, ಸಮಸ್ಯೆ, ಸೋಲುಗಳು, ಹಿಂಸೆ, ಹೀಯಾಳಿಸುವಂಥ ಪರಿಸ್ಥಿತಿಗಳು, ಈ ಎಲ್ಲವನ್ನು ಕಳೆದ ವರ್ಷದಲ್ಲಿ ಅನುಭವಿಸಿರಬಹುದು. ಬಹಳಷ್ಟು ನೋವನ್ನು ಕಂಡಿರಬಹುದು. ಆದರೆ ಇಂಥ ಎಲ್ಲ ಪರಿಸ್ಥಿತಿಯಲ್ಲೂ ದೇವರು ನಮ್ಮನ್ನು ಕೈ ಬಿಡಲಿಲ್ಲ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹಾಡ್ರಿ. ಅಷ್ಟು ಮಾತ್ರವಲ್ಲ, ದೇವರು ನಮ್ಮ ದುಃಖವನ್ನು ಬದಲಾಯಿಸಿ ಆನಂದವನ್ನು ನಮ್ಮ ಜೀವನದಲ್ಲಿ ಕೊಟ್ಟಿದ್ದಾನೆ. ಸೋಲುಗಳನ್ನು ಬದಲಾಯಿಸಿ ಉನ್ನತವಾದಂಥ ಸ್ಥಿತಿಯಲ್ಲಿ ನಮ್ಮನ್ನು ಇರಿಸಿದ್ದಾನೆ, ಇಲ್ಲವೇ ಇರಿಸುತ್ತಾನೆ. ನಮ್ಮ ಪರಿಸ್ಥಿತಿ ಎಂಥದ್ದಾಗಿದ್ದರೂ ಕೈ ಹಿಡಿದು ಎತ್ತಿ ನಿಲ್ಲಿಸುವಂಥವನಾಗಿದ್ದಾನೆ. ವೈರಿಗಳ ಮುಂದೆ ಔತಣವನ್ನು ಸಿದ್ಧಪಡಿಸುವಂಥ ದೇವರು ನಮ್ಮೊಂದಿಗಿದ್ದಾನೆ. ಇದಕ್ಕೋಸ್ಕರವಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಎಲ್ಲ ಪರಿಸ್ಥಿತಿಯಲ್ಲೂ ದೇವರಿಗೆ ಸ್ತೋತ್ರ ಹೇಳೋಣ. ಅದ್ಭುತ ಮಾಡುವಂಥ ದೇವರನ್ನು ನಂಬಿಕೆಯಿಂದ ಸ್ತೋತ್ರ ಮಾಡೋಣ. ಅದ್ಭುತಗಳು ನಮಗೆ ದೇವರು ಮಾಡುತ್ತಾನೆ. ಕರ್ತನೆ, ದಯಮಯ ಸ್ವಾಮಿ, ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಿದ್ದಿ. ಈ ವರ್ಷದ ಅಂತ್ಯದವರೆಗೂ ಅದ್ಭುತವಾಗಿ ನಡೆಸಿದ್ದಿ. ನಿನ್ನ ಆಶೀರ್ವಾದ ಅಪಾರವಾದದ್ದು ಅನುಭವಿಸುತ್ತೇವೆಂಬ ನಿರೀಕ್ಷೆಯಲ್ಲಿದ್ದೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.